ಶಾಂತಿ. ಇದು ಫೆಬ್ರವರಿ 2026 प्रातः मुरली बाप दादा मधुबन। मीठे बच्चे, बाप आए हैं तुम्हें रावण राज्य से लिबरेट कर सद्गति देने, नरकवासियों को स्वर्गवासी बनाने। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ್ ಬಂದಿದರೆ ನಿಮ್ಮನ್ನು ರಾವಣ ರಾಜ್ಯದಿಂದ ಬಿಡುಗಡೆ ಮಾಡಿ ಸದ್ಗತಿಯನ್ನ ಕೊಡ್ಲಿಕ್ಕೆ, ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡ್ಲಿಕ್ಕೆ। प्रश्न, बाप ने तुम भारतवासी बच्चों को कौन सी स्मृति दिलाई? ಪ್ರಶ್ನೆ ಆಗಿದೆ, ಬಾಬೋರು ಈ ಭಾರತವಾಸಿ ಮಕ್ಕಳಿಗೆ ಯಾವ ಯಾವ ಸ್ಮೃತಿಯನ್ನ ತಂದುಕೊಟ್ಟಿದ್ದಾರೆ? उत्तर, ये भारतवासी बच्चे, तुम स्वर्गवासी थे। आज से 5000 वर्ष पहले भारत स्वर्ग था, हीरे सोने के महल थे। ಬಾಬೋರ್ನಿ ಭಾರತವಾಸಿ ಮಕ್ಕಳಿಗೆ ಯಾವ್ಯಾವ ಸ್ಮೃತಿ ತಂದುಕೊಟ್ಟಿದ್ದಾರೆ? ಏನಂತ? ಹೇ ಭಾರತವಾಸಿ ಮಕ್ಕಳೇ, ನೀವು ಸ್ವರ್ಗವಾಸಿಗಳಾಗಿದ್ರಿ. 5000 ವರ್ಷಗಳ ಮೊದಲು ಭಾರತ ಸ್ವರ್ಗ ಆಗಿತ್ತು. ಚಿನ್ನ ವಜ್ರ ವೈಡೂರ್ಯಗಳ ಮೆಹಲ್ ಇತ್ತು. ನೀವು ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ರಿ. ಧರ್ತಿ ಆಸ್ಮಾನ್ ಸಬ್ ತುಮಾರೆ ಥೆ, ಆಕಾಶ ಭೂಮಿ ಎಲ್ಲವೂ ನಿಮ್ಮದಾಗಿತ್ತು. ಭಾರತ್ ಶ್ರೀ ಬಾಬಾ ಕಾ ಸ್ಥಾಪನ್ ಕಿಯಾ ಹುವಾ ಶಿವಾಲಯ ತಾ, ಭಾರತ ಶ್ರೀ ಬಾಬೋರೇ ಸ್ಥಾಪನೆ ಮಾಡಿದ್ದಂತಹ ಶಿವಾಲಯ ಆಗಿತ್ತು. ವಹಾ ಪವಿತ್ರತಾ ಥಿ, अब फिर से ऐसा भारत बनने वाला है, ಅಲ್ಲಿ ಪವಿತ್ರತೆ ಇತ್ತು. ಈಗ ಪುನಃ ಇಂತಹದೇ ಭಾರತ ಆಗೋದಿದೆ, ಇಂತಹದೇ ಭಾರತ ಪುನಃ ಬರೋದಿದೆ. ಇದೆಲ್ಲದನ್ನು ತಂದೆ ಮಕ್ಕಳಿಗೆ ಸ್ಮೃತಿಗೆ ತಂದುಕೊಟ್ಟಿದ್ದಾರೆ. ಗೀತ್, ನಯನಹೀನ ಕೋ ರಾಹ ದಿಖಾವೋ ಪ್ರಭು। ओम शांति। मीठे मीठे रूहानी बच्चों ने ये गीत सुना। किसने कहा? आत्माओं के रूहानी बाप ने। ಮುರಳಿಯಲ್ಲಿ ಹಾಡಾಗಿದೆ, ನಯನಹೀನರಿಗೆ ಮಾರ್ಗ ತೋರಿಸು ಪ್ರಭು. ಮಧುರ ಮಧುರವಾದ ಆತ್ಮೀಯ ಮಕ್ಕಳು, ಆತ್ಮಗಳು ಹಾಡು ಕೇಳಿದ್ರಿ. ಯಾರು ಕೇಳಿದ್ದಿದನ್ನ? ಹಾಡು ಕೇಳಿದ್ರ ಅಂತ ಆತ್ಮಗಳ ಆತ್ಮೀಯ ತಂದೆ ಕೇಳ್ತಾ ಇರೋದು. तो रूहानी बाप को रूहानी बच्चों ने कहा कि हे बाबा, उनको ईश्वर भी कहा जाता, पिता भी कहा जाता। कौन सा पिता? ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳು ಕರಿತೀರಿ ಹೇ ಬಾಬಾ ಅಂತ ಹೇಳಿ. ಅವರಿಗೆ ಈಶ್ವರ ಅಂತನೂ ಕರೀಲಾಗುತ್ತೆ, ತಂದೆ ಅಂತನೂ ಕರೀಲಾಗುತ್ತೆ. ಯಾವ ತಂದೆ ಅವರು? ಪರಂಪಿತ, ಕ್ಯೋಂಕಿ ಬಾಪ್ ದೋ ಹೇ, ಏಕ್ ಹೇ ಲೌಕಿಕ್, ದೂಸರಾ ಹೇ ಪಾರಲೌಕಿಕ್. ಪರಂಪಿತ, ಏಕೆಂದ್ರೆ ತಂದೆ ಅಂದ್ರೆ ಇಬ್ರಿದ್ದಾರೆ, ಒಬ್ರು ಲೌಕಿಕ ಮತ್ತೊಬ್ರು ಪಾರಲೌಕಿಕ. लौकिक बाप के बच्चे पारलौकिक बाप को पुकारते हैं, हे बाबा। अच्छा, बाबा का नाम शिव, वह तो निराकार पूजा जाता है. ಲೌಕಿಕ ತಂದೆ ಮಕ್ಕಳನ್ನು ಪಾರಲೌಕಿಕ ತಂದೆಯನ್ನೇ ಕರೀತಾರೆ, ಹೇ ಬಾಬಾ, ಓ ತಂದೆ ಅಂತ. ಒಳ್ಳೇದು. ಆ ತಂದೆ ಹೆಸರೇನು? ಶಿವ. ಅವರನ್ನ ನಿರಾಕಾರ ರೂಪದಲ್ಲಿ ಪೂಜಿಸಲಾಗುತ್ತೆ. ಅವರಿಗೆ ಹೇಳಲಾಗುತ್ತೆ ಸುಪ್ರೀಂ ಫಾದರ್. ಲೌಕಿಕ ತಂದೆಗೆ ಸುಪ್ರೀಂ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಶ್ರೇಷ್ಠಾತಿ ಶ್ರೇಷ್ಠ, ಎಲ್ಲ ಆತ್ಮಗಳಿಗೆ ತಂದೆ ಒಬ್ರೆ. ಎಲ್ಲ ಜೀವಾತ್ಮಗಳು ಆ ತಂದೆಯನ್ನೇ ನೆನ್ಪು ಮಾಡ್ತಾರೆ. ಆತ್ಮಯೇ ಭೂಲ್ ಗಯಿ ಹೇ ಕಿ ಹಮಾರಾ ಬಾಪ್ ಕೌನ್ ಹೇ. ಎಲ್ಲ ಆತ್ಮಗಳು ಮರ್ತು ಬಿಟ್ಟಿದ್ದಾರೆ ಆತ್ಮದ ತಂದೆ ಯಾರು ಅನ್ನೋದನ್ನ. ಕರೀತಾರೆ, ಹೋ ಗಾಡ್ ಫಾದರ್, ನಾವು ನಯನಹೀನರು, ನಯನ ಕೊಡು, ದಾರಿ ತೋರ್ಸು ಅಂತ. ಅಪನೆ ಬಾಪ್ ಕೋ ಪೆಹಚಾನೆ. ಯಾಕೆ ನಯನಹೀನರಿಗೆ ನಯನಗಳು ಬೇಕು? ನಾವು ನಮ್ಮ ತಂದೆಯನ್ನ ತಿಳ್ಕೊಳ್ಬೇಕು. ಮೂರನೇ ನೇತ್ರವನ್ನ ಕೊಡು. ಭಕ್ತಿ ಮಾರ್ಗೋಂ ಕಿ ಟೋಕ್ರೆ ಸೆ ಚುಡಾओ,
सदगति के लिए तीसरा नेत्र लेने लिए बाप से मिलने लिए पुकारते हैं, क्योंकि बाप ही कल्प कल्प भारत में आकर भारत को स्वर्ग बनाते हैं. ಭಕ್ತಿ ಮಾರ್ಗದಲ್ಲಿ ಪೆಟ್ಟು ತಿಂತಾ ಬಂದಿದ್ದೀರಿ, ಅದರಿಂದ ಕರಿತಾ ಬಂದಿದ್ದೀರಿ. ಬಾಬಾ ನಮ್ಮನ್ನು ಎಲ್ಲ ಪೆಟ್ಟುಗಳಿಂದ ಬಿಡಿಸು. ಸದ್ಗತಿಗೋಸ್ಕರ ಮೂರನೇ ನೇತ್ರವನ್ನ ತಗೊಳ್ಳಿಕ್ಕೆ, ಬಾಬೋರ್ ಜೊತೆ ಮಿಲನ ಮಾಡ್ಲಿಕ್ಕೆ ಕರಿತಾ ಬಂದಿದ್ದೀರಿ. ಏಕೆಂದ್ರೆ ಬಾಬೋರು ಕಲ್ಪ ಕಲ್ಪದಲ್ಲೂ ಭಾರತದಲ್ಲಿ ಬಂದು ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ಇದೀಗ ಕಲಿಯುಗ, ಕಲಿಯುಗದ ನಂತರ ಸತ್ಯುಗ ಬರುತ್ತೆ. ನೀವಿರೋದೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ. बेहद का बाप आकर जो पतित भ्रष्टाचारी बन गए उन्हों को पुरुषोत्तम बनाते हैं. ಬೇಹದ್ದಿನ ತಂದೆ ಬಂದು ಯಾರು ಪತೀತರು ಭ್ರಷ್ಟಾಚಾರಿಗಳಾಗಿದ್ದೀರೋ ಅವರನ್ನೇ ಪುರುಷೋತ್ತಮರನ್ನಾಗಿ ಮಾಡ್ತಾರೆ. ಈ ಲಕ್ಷ್ಮೀನಾರಾಯಣರು ಪುರುಷೋತ್ತಮ ಭಾರತದಲ್ಲಿದ್ರು. ಲಕ್ಷ್ಮೀನಾರಾಯಣರ ದೈವಿ ರಾಜ್ಯ ಇತ್ತು. 5,000 ವರ್ಷದ ಹಿಂದೆ ಸತ್ಯಯುಗದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ್ ರಾಜ್ಯ ಇತ್ತು. ಇದೆಲ್ಲ ಬಾಬೋರ್ ನಿಮ್ಮ ಮಕ್ಕಳಿಗೆ ಸ್ಮೃತಿ ತಂದ್ಕೊಟ್ಟಿದ್ದಾರೆ. तुम भारतवासी आज से 5,000 वर्ष पहले ಸ್ವರ್ಗವಾಸಿ थे. 5,000 ವರ್ಷದ ಹಿಂದೆ ಈ ಭಾರತವಾಸಿಗಳು ಸ್ವರ್ಗವಾಸಿಗಳಿದ್ರಿ. ಅಬ್ ತೋ ಸಬ್ ನರಕವಾಸಿ ಹೇ, ಈಗಂತೂ ಎಲ್ಲರೂ ನರಕವಾಸಿಗಳಾಗಿದ್ದೀರಿ. ಈ 5,000 ವರ್ಷದ ಮೊದಲು ಭಾರತ ಸ್ವರ್ಗ ಇತ್ತು. ಭಾರತದ್ದು ತುಂಬಾ ಮಹಿಮೆ ಇತ್ತು. ಎಲ್ಲಿ ವಜ್ರ ವೈಡೂರ್ಯಗಳ, ಚಿನ್ನ ಮುತ್ತು ರತ್ನಗಳ ಮೆಹಲ್ ಇತ್ತು. ಅಭಿ ತೋ ಕುಚ್ ಬಿ ನಹಿ ಹೇ, ಈಗಂತೂ ಏನೂ ಇಲ್ಲ. ಯಾಕೆಂದ್ರೆ ಈಗೆಲ್ಲ ಎಷ್ಟೇ ದೊಡ್ಡ ಮನೆ ಮೆಹಲ್ ತರ ಕಟ್ಟಿದ್ರು ಕಲ್ಲು ಮಣ್ಣು ಸಿಮೆಂಟ್ ಇಂದನೇ ಕಟ್ಟದಲ್ಲ ಇಲ್ಲಿ. ಉಸ್ ಸಮಯ ಕೊಯ್ ಧರ್ಮ ನಹಿ ತಾ, ಸಿರ್ಫ್ ಸೂರ್ಯವಂಶಿ ಹಿ ತೆ. ಆ ಸಮಯದಲ್ಲಿ ಅನ್ಯ ಯಾವುದೇ ಧರ್ಮ ಇರ್ಲಿಲ್ಲ, ಕೇವಲ ಸೂರ್ಯವಂಶಿಗಳಿದ್ರು. ಚಂದ್ರವಂಶಿಗಳು ಆಮೇಲೆ ಬರ್ತಾರೆ. ಬಾಬೋರ್ ತಿಳಿಸ್ಕೊಡ್ತಾರೆ, ನೀವೇ ಸೂರ್ಯವಂಶಿ ರಾಜ್ಯದಲ್ಲಿದ್ರಿ. ಅಭಿ ತಕ್ ಬಿ ಇನ್ ಲಕ್ಷ್ಮೀ ನಾರಾಯಣ್ ಕೆ ಮಂದಿರ್ ಬನಾತೆ ರೇತೆ ಹೇ, ಇಲ್ಲಿ ತನಕನೂ ಇನ್ನು ಲಕ್ಷ್ಮೀನಾರಾಯಣರ ಮಂದಿರಗಳನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಲಕ್ಷ್ಮೀನಾರಾಯಣ್ ರಾಜ್ಯ ಯಾವಾಗಿತ್ತು, ಹೇಗ್ ಪಡ್ಕೊಂಡ್ರು, ಯಾರಿಂದ ಪಡ್ಕೊಂಡ್ರು ಇದು ಯಾರಿಗೂ ಗೊತ್ತಿಲ್ಲ. ಪೂಜೆ ಮಾಡ್ತಾರೆ, ಆದ್ರೆ ಇದೇನೋ ತಿಳುವಳಿಕೆ ಇಲ್ಲ. ಇದಕ್ಕೆ ಏನ್ ಹೇಳ್ಬೇಕಾಗತ್ತೆ ಅವಾಗ? ಅಂಧವಿಶ್ವಾಸ ಅಂತ ಹೇಳ್ಬೇಕಾಗತ್ತೆ. ಶ್ರೀ ಬಾಬೋರ್ದು ಲಕ್ಷ್ಮೀನಾರಾಯಣರದು ಪೂಜೆ ಮಾಡ್ತಾರೆ. ಬಯೋಗ್ರಫಿ ಕೋಬಿ ನಹಿ ಜಾನ್ತೆ ಹೇ, ಅವರ ಬಯೋಗ್ರಫಿನೂ ಯಾರು ತಿಳಿದಿಲ್ಲ. ಈಗ ನೀವು ಭಾರತವಾಸಿ ಸ್ವಯಂ ಹೇಳ್ತೀರಿ, ನಾವು ಪತೀತರಾಗಿದ್ದೀವಿ. ನಾವು ಪತೀತರನ್ನು ಪಾವನ ಮಾಡ್ಲಿಕ್ಕೆ ಬಾಬಾ ಬಾ ಅಂತ ಕರೀತಾ ಬಂದಿದೀವಿ. ಬಂದು ನಮ್ಮನ್ನು ದುಃಖದಿಂದ, ರಾವಣ ರಾಜ್ಯದಿಂದ ಲಿಬ್ರೇಟ್ ಮಾಡು ಅಂತ ಹೇಳಿ. ಬಾಬೋರೇ ಬಂದು ಎಲ್ಲರನ್ನೂ ಲಿಬ್ರೇಟ್ ಮಾಡ್ತಾರೆ. ಈ ಮಕ್ಕಳಿಗೆ ಗೊತ್ತಿದೆ, ಸತ್ಯಯುಗದಲ್ಲಿ ಅವಶ್ಯಕವಾಗಿ ಒಂದು ರಾಜ್ಯ ಇತ್ತು. ಬಾಪೂಜಿ ಬಿ कहते थे कि हमको फिर से ರಾಮ ರಾಜ್ಯ ಚಾಯಿ. ಗಾಂಧೀಜಿಯವರು ಏನ್ ಬಯಸಿದ್ರು, ಪುನಃ ನಮ್ಗೆ ರಾಮರಾಜ್ಯ ಬೇಕು ಅಂತ. ಗೃಹಸ್ಥ ಧರ್ಮ ಜೋ ಪತೀತ್ ಬನ್ ಗಯಾ ಹೇ ಸೋ ಪಾವನ್ ಚಾಯಿ. ರಾಮರಾಜ್ಯ ಬೇಕು ಅಂದ್ರೆ ಯಾವ ಗೃಹಸ್ಥ ಧರ್ಮ ಈಗ ಪತೀತ ಆಗಿದೆಯೋ ಅದು ಪಾವನವಾಗಿರೋದು ಬೇಕು ಅಂತ ಎಲ್ಲರೂ ಕೂಗುವುದು, ಕರೆಯೋದು ಗಾಂಧೀಜಿಯವರ ಕನಸು. हम स्वर्गवासी बनने चाहते हैं, अभी नरकवासी का क्या हाल है देख रहे हो ना. ಈಗ ನಾವು ಸ್ವರ್ಗವಾಸಿಗಳಾಗಕ್ಕೆ ಬಯಸ್ತೀವಿ, ಏಕೆಂದ್ರೆ ಈ ನರಕವಾಸಿಗಳ ಗತಿ ಏನು ಅಂತ ನೋಡ್ತಾ ಇದ್ದೀರಿ ಅಲ್ವಾ ಪ್ರಾಕ್ಟಿಕಲ್ ಆಗಿ. ಇದಕ್ಕೆ ಹೇಳಲಾಗುತ್ತೆ ನರಕ, ಡೆವಿಲ್ ವರ್ಲ್ಡ್. ಇದು ಯಹಿ ಭಾರತ್ ಡಿಟಿ ವರ್ಲ್ಡ್ ತಾ, ಇದೇ ಭಾರತ ದೈವಿ ರಾಜ್ಯ ಆಗಿತ್ತು. ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ನೀವೇ 84 ಜನ್ಮವನ್ನ ಪಡೆದಿದ್ದೀರಿ. 84 ಜನ್ಮನೇ ಹೊರತು 84 ಲಕ್ಷ ಅಲ್ಲ. ಬಾಪ್ ಸಮझाते हैं तुम असली ಶಾಂತಿಧಾಮ್ ಕೆ रहने वाले हो. ಬಾಬೋರ್ ತಿಳಿಸ್ಕೊಡ್ತಾರೆ, ನೀವೆಲ್ಲರೂ ಮೂಲತಃ ಶಾಂತಿಧಾಮ ನಿವಾಸಿಗಳು. ಇಲ್ಲಿಗೆ ಬಂದಿದ್ದೀರಿ ಪಾತ್ರ ಮಾಡ್ಲಿಕ್ಕೆ. 84 ಜನ್ಮದ ಪಾತ್ರ ಮಾಡ್ತಾ ಬಂದಿದ್ದೀರಿ. ಆದ್ಮೇಲೆ ಪುನರ್ಜನ್ಮವನ್ನ ಪಡಿತಾ ಬಂದಿದ್ದೀರಿ. ಪುನರ್ಜನ್ಮನು ಅತಿ ಹೆಚ್ಚು ಅಂದ್ರೆ 84. अब बेहद का बाप आए हैं तुम बच्चों को बेहद का वर्षा देने. ಈಗ ಬೇಹದ್ದಿನ ತಂದೆ ಬಂದಿದ್ದಾರೆ,
ನೀವು ಮಕ್ಕಳಿಗೆ ಬೇಹದ್ದಿನ ಆಸ್ತಿ ಕೊಡ್ಲಿಕ್ಕೆ. आप तुम बच्चों से बात कर रहे हैं. ಬಾಬೋರ್ ನಿಮ್ಮ ಮಕ್ಕಳ ಜೊತೆಯಲ್ಲಿ ಮಾತಾಡ್ತಿದ್ದಾರೆ. और सत्संगों में मनुष्य मनुष्य को भक्ति मार्ग की बातें सुनाते हैं. ಇಲ್ಲಿ ತಂದೆ ಕುತ್ಕೊಂಡು ಮಕ್ಕಳ ಸನ್ಮುಖದಲ್ಲಿ ಮಕ್ಕಳ ಜೊತೆ ಮಾತಾಡ್ತಿದ್ದಾರೆ. ಬೇರೆ ಸತ್ಸಂಗದಲ್ಲಿ ಮನುಷ್ಯರು ಮನುಷ್ಯರಿಗೆ ಭಕ್ತಿ ಮಾರ್ಗದ ಮಾತುಗಳನ್ನ ಹೇಳ್ತಾರೆ. ಅರ್ಧ ಕಲ್ಪ ಈ ಭಾರತ ಯಾವಾಗ ಸ್ವರ್ಗ ಇತ್ತೋ ಬಾಬಾ ಹೇಳ್ತಾರೆ ಯಾರು ಒಬ್ರು ಅಲ್ಲಿ ಪತೀತರು ಇರ್ಲಿಲ್ಲ. ಈ ಸಮಯದಲ್ಲಿ ಯಾರೊಬ್ರು ಪಾವನರಿಲ್ಲ. ಇದು ಪತೀತ ಜಗತ್ತು. ಗೀತೆಯಲ್ಲಿ ಶ್ರೀ ಕೃಷ್ಣ ಭಗವಾನ್ ವಾಚ ಅಂತ ಬರೆದು ಬಿಟ್ಟಿದ್ದಾರೆ. उसने तो गीता सुनाई नहीं. ये लोग अपने धर्म शास्त्र को भी नहीं जानते हैं. ಕೃಷ್ಣ ಅಂತೂ ಗೀತೆ ನುಡಿಸೇ ಇಲ್ಲ. ಕೃಷ್ಣನ್ ರಾಜ್ಯದಲ್ಲಿ ಗೀತೆ ನುಡಿಸೋ ಅವಶ್ಯಕತೆನೂ ಇಲ್ಲ, ಗೀತೆಯನ್ನ ಕೇಳೋ ಅವಶ್ಯಕತೆನೂ ಇರಲ್ಲ. ಆದ್ರೆ ಮನುಷ್ಯರು ತಮ್ಮ ಧರ್ಮಶಾಸ್ತ್ರವನ್ನೇ ತಿಳ್ಕೊಂಡಿಲ್ಲ. ಎಲ್ಲ ಧರ್ಮದವರಿಗೂ ಗೊತ್ತಿದೆ, ಆದ್ರೆ ಮೂಲ ಧರ್ಮದವರಿಗೆ ಗೊತ್ತಿಲ್ಲ ಇದು ನಮ್ ಧರ್ಮಶಾಸ್ತ್ರ ಅನ್ನೋದು. ತನ್ನ ಧರ್ಮವನ್ನೇ ಮರ್ತು ಬಿಟ್ಟಿದ್ದಾರೆ. ಹಿಂದೂ ಅನ್ನೋದು ಯಾವುದು ಧರ್ಮ ಅಲ್ಲ. ಧರ್ಮ ಮುಖ್ಯವಾಗಿರೋದು 4. ಅದ್ರಲ್ಲಿ ಮೊದಲನೇದಾಗಿರೋದು ಆದಿ ಸನಾತನ ದೇವಿ ದೇವತಾ ಧರ್ಮ. ಅಲ್ಲಿ ಸೂರ್ಯವಂಶಿ ಹಾಗೂ ಚಂದ್ರವಂಶಿ ಇಬ್ಬರದು ರಾಜ್ಯವನ್ನ ಸೇರಿಸಿ ದೇವಿ ದೇವತಾ ಧರ್ಮ ಅಂತ ಹೇಳಲಾಗುತ್ತೆ. ಅದು ದೈವಿ ಧರ್ಮ, ದೈವಿ ರಾಜ್ಯ. ವಹಾ ದುಃಖ ಕಾ ನಾಮ್ ನಹೀ ತಾ. ಅಲ್ಲಿ ದೈವಿ ರಾಜ್ಯದಲ್ಲಿ ದುಃಖದ ಹೆಸರು ಇರಲಿಲ್ಲ. 21 ಜನ್ಮ ನೀವು ಸುಖಧಾಮದಲ್ಲಿದ್ರೆ ಮತ್ತೆ ರಾವಣ ರಾಜ್ಯದಲ್ಲಿ ಭಕ್ತಿ ಮಾರ್ಗ ಶುರು ಆಗುತ್ತೆ. ಭಕ್ತಿ ಮಾರ್ಗ ಹಿ ನೀಚೆ ಉತ್ತರ್ನೇಕ. ಭಕ್ತಿ ಮಾರ್ಗ ಅಂದ್ರೇನೆ ಕೆಳಗಿಳಿಯೋ ಮಾರ್ಗ. ಭಕ್ತಿ ಅಂದ್ರೆ ರಾತ್ರಿ, ಜ್ಞಾನ ಅಂದ್ರೆ ಹಗಲು. ಈಗಂತೂ ಘೋರ ಅಂಧಕಾರದ ರಾತ್ರಿ. ಈಗ ಅಮಾವಾಸ್ಯೆ ರಾತ್ರಿ ಅಂತಾರಲ್ಲ ಆತರ ಇದು ಘೋರ ಅಂಧಕಾರದ ರಾತ್ರಿ. ಶಿವ ಜಯಂತಿ ಅವ್ರ ಶಿವರಾತ್ರಿ ದೋನೋ ಅಕ್ಷರ ಆತೆ ಹೇ. ನೋಡಿ ಶಿವರಾತ್ರಿ ಬರುತ್ತಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಶಿವ ಜಯಂತಿ ಹಾಗೂ ಶಿವರಾತ್ರಿ 2 ಅಕ್ಷರನೂ ಇದೆ. ಶಿವ ಬಾಬೋರ್ ಯಾವಾಗ ಬರ್ತಾರೆ? ಯಾವಾಗ ರಾತ್ರಿ ಆಗುತ್ತೆ. ರಾತ್ರಿ ಅಂದ್ರೆ ಅಜ್ಞಾನದ ರಾತ್ರಿ, ಆಲಸ್ಯದ ರಾತ್ರಿ, ಅಂಧವಿಶ್ವಾಸದ ರಾತ್ರಿ. ಭಾರತವಾಸಿಗಳು ಘೋರ ಅಂಧಕಾರದಲ್ಲಿ ಬಂದಾಗ ಬಾಪ್ ಆತೆ ಹೇ. गुड़ियों की पूजा करते रहते, एक की भी ಬಯೋಗ್ರಫಿ नहीं जानते हैं. ಬಾಬಾ ಹೇಳ್ತಾರೆ ಯಾವಾಗ ಎಲ್ಲರೂ ಘೋರ ಅಂಧಕಾರದಲ್ಲಿ ಇರ್ತಿರೋ ಅವಾಗ ನಾನ್ ಬರ್ತೀನಿ. ಗೊಂಬೆ ಆಟ ಆಡ್ತಿರ್ತಾರೆ, ಯಾರೊಬ್ಬರ ಬಯೋಗ್ರಫಿನೂ ಯಾರಿಗೂ ಗೊತ್ತಿಲ್ಲ. ಈ ಭಕ್ತಿ ಮಾರ್ಗದಲ್ಲಿ ಇಲ್ಲೆಲ್ಲ ಶಾಸ್ತ್ರಗಳನ್ನು ಮಾಡಿದರೆ ये ड्रामा सृष्टि चक्र को भी समझना है. शास्त्रों में नॉलेज नहीं है. ಬಾಬಾ ಹೇಳೋದು ಈ ಡ್ರಾಮಾ ಅಂದ್ರೆ ಈ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳ್ಕೊಳ್ಬೇಕು. ಯಾವುದೇ ಶಾಸ್ತ್ರಗಳಲ್ಲಿ ಬಾಬೋರ್ ಕೊಡೋ ಜ್ಞಾನ ಯಾವುದು ಇಲ್ಲ. ಅದು ಭಕ್ತಿಯ ಜ್ಞಾನ, ಫಿಲಾಸಫಿ ಭಕ್ತಿದು. ವ ಕೊಯ್ ಸದ್ಗತಿ ಮಾರ್ಗ ಕಾ ಜ್ಞಾನ ನಹಿ. ಭಕ್ತಿ ಮಾಡೋದು ಹೇಗೆ ಅನ್ನೋದು ಜ್ಞಾನ, ಆದ್ರೆ ಭಕ್ತಿಯ ಫಿಲಾಸಫಿ ಅದು. ಅದರಿಂದ ಸದ್ಗತಿಯ ಮಾರ್ಗದ ಜ್ಞಾನ ಅಲ್ಲ ಅದು. ಬಾಬಾ ಹೇಳ್ತಾರೆ ನಾನ್ ಬಂದು ನಿಮ್ಗೆ ಬ್ರಹ್ಮನ ಮೂಲಕ ಯಥಾರ್ಥ ಜ್ಞಾನವನ್ನ ತಿಳಿಸ್ಕೊಡ್ತೀನಿ. ಪುಕಾರ್ತೆ ಬಿ ಹಮ್ಕೋ ಸುಖಧಾಮ್ ಶಾಂತಿ ಧಾಮ್ ಕಾ ರಾಸ್ತಾ ಬತಾವ್. ಎಲ್ಲರೂ ಬಾಬೋರನ್ ಕರೀತಾರೆ ನಮ್ಗೆ ಸುಖಧಾಮ ಶಾಂತಿಧಾಮದ ದಾರಿ ತೋರಿಸಿ ಅಂತ. ಬಾಬಾ ಹೇಳ್ತಾರೆ ಮಕ್ಕಳೇ 5000 ವರ್ಷದ ಹಿಂದೆ ಸುಖಧಾಮ ಇತ್ತು. ಜಿಸ್ಮೆ ತುಮ್ ಸಾರೇ ವಿಶ್ವ ಪರ್ ರಾಜ್ಯ ಕರ್ತೆ ಥೆ. ಅಲ್ಲಿ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡ್ತಾ ಇದ್ರಿ. ಸೂರ್ಯವಂಶಿ ರಾಜ್ಯ ಇತ್ತು. ಬಾಕಿ ಇನ್ನು ಉಳಿದಿದ್ದೆಲ್ಲ ಆತ್ಮಗಳು ಶಾಂತಿಧಾಮದಲ್ಲಿ ಇರ್ತಾರೆ. ವಹಾ 9 लाख ಗಾಯೆ ಜಾತೆ ಹೇ. तुम बच्चों को आज से 5000 वर्ष पहले बहुत साहूकार बनाया था. ಸತ್ಯಯುಗದ ಆದಿ ಜನಸಂಖ್ಯೆ 9 ಲಕ್ಷ ಅನ್ನೋದು ಗಾಯನ ಇದೆ. ನೀವು ಮಕ್ಕಳಿಗೆ ಗೊತ್ತಿದೆ 5000 ವರ್ಷಗಳ ಹಿಂದೆ ನಾವು ಬಹಳ ಶ್ರೀಮಂತರಾಗಿದ್ವಿ. ಬಾಬೋರ್ ನಮ್ಮನ್ನು ಬಹಳ ಶ್ರೀಮಂತರನ್ನಾಗಿ ಮಾಡಿದ್ರು. ಇಷ್ಟೊಂದೆಲ್ಲ ಸಂಪತ್ ಕೊಟ್ಟಿದ್ನಲ್ಲ ಮಕ್ಕಳೇ, ಫಿರ್ ತುಮ್ನೆ ವ ಕಹಾ ಗವಾಯ. ಎಲ್ಲಿ ಕಳೆದಿದ್ದೀರಿ? ನೀವು ಎಷ್ಟೊಂದು ಶ್ರೀಮಂತರಾಗಿದ್ರಿ. ಭಾರತ್ ಕೌನ್ ಕೆಹಲಾಯೆ.
ಭಾರತ್ ಹಿ ಸಬ್ಸೆ ಊಂಚತೆ ಊಂಚ್ ಖಂಡ ಹೇ. ಭಾರತ ಅಂತ ಯಾವುದಕ್ಕೆ ಕರೀಲಾಗುತ್ತೆ? ಭಾರತ ಅಂದ್ರೆ ಎಲ್ಲ ಖಂಡಗಳಿಗಿಂತ ಸರ್ವಶ್ರೇಷ್ಠ ಖಂಡ ಇದು. ಅಥವಾ ವಾಸ್ತವಿಕವಾಗಿ ಇದು ತೀರ್ಥ ಸ್ಥಾನ, ವಿಶ್ವದ ತೀರ್ಥ ಸ್ಥಾನ. ಏಕೆಂದ್ರೆ ಇದು ಪತಿತ ಪಾವನ ತಂದೆಯ ಜನ್ಮ ಸ್ಥಾನ ಇದು. ಜೋ ಭಿ ಧರ್ಮ ವಾಲೆ ಹೇ ಸಭಿ ಕಿ ಬಾಪ್ ಆಕರ್ ಸದ್ಗತಿ ಕರ್ತೆ. ಈ ಜಗತ್ತಲ್ಲಿ ಯಾವೆಲ್ಲ ಧರ್ಮದ ಆತ್ಮಗಳಿದಾರೋ ಎಲ್ಲರಿಗೂ ಬಾಬೋರ್ ಬಂದು ಸದ್ಗತಿ ಕೊಡ್ತಾರೆ. ಈಗ ರಾವಣನ ರಾಜ್ಯ ಇಡೀ ಸೃಷ್ಟಿಯಲ್ಲಿದೆ, ಬರೀ ಲಂಕೆಯಲ್ಲ. ಲಂಕೆ ಅನ್ನೋ ಒಂದು ದ್ವೀಪ ಅಲ್ಲ, ಶ್ರೀಲಂಕೆಯಲ್ಲ, ಇಡೀ ವಿಶ್ವನೇ ಒಂದು ಲಂಕೆ. ಎಲ್ಲಿ ರಾವಣನ ರಾಜ್ಯ ಇದೆ. ಎಲ್ಲರಲ್ಲೂ 5 ವಿಕಾರಗಳು ಪ್ರವೇಶ ಆಗಿದೆ. ಯಾವಾಗ ಸೂರ್ಯವಂಶಿ ರಾಜ್ಯ ಇತ್ತೋ ಆಗ ಯಾವುದೇ ವಿಕಾರಗಳಿರ್ಲಿಲ್ಲ. ಭಾರತ ನಿರ್ವಿಕಾರಿಯಾಗಿತ್ತು, ಈಗ ವಿಕಾರಿಯಾಗಿದೆ. ಸತ್ಯಯುಗದಲ್ಲಿ ದೈವಿ ಸಂಪ್ರದಾಯ ಇತ್ತು, ಮತ್ತೆ 84 ಜನ್ಮವನ್ನ ಪಡಿತಾ ಈಗ ಅಸುರಿ ಸಂಪ್ರದಾಯದವ್ರು ಆಗಿದ್ದೀರಿ. ಮತ್ತೆ ನೀವೇನೆ ದೈವಿ ಸಂಪ್ರದಾಯದವ್ರು ಆಗ್ತೀರಿ. भारत बहुत साहूकार था, अब गरीब बना है, इसलिए भीख मांग रहे हैं. ಭಾರತ ತುಂಬಾ ಶ್ರೀಮಂತವಾಗಿತ್ತು, ಈಗ ಬಡ ದೇಶ ಆಗಿದೆ. ಅದರಿಂದ ಯಾವ್ಯಾವ ದೇಶದವರು ಏನೇನ್ ಸಹಾಯ ಮಾಡ್ತಾರೆ ಅಂತ ಕೈ ಚಾಚ್ತಾ ಇರುತ್ತೆ. ಬಾಬಾ ಕೇತೆ ತುಮ್ ಕಿತ್ ಸಾವುಕಾರ ಥೆ, ತುಮಾರೆ ಜೈಸಾ ಸುಖ್ ಕಿಸ್ಕೋ ಭಿ ಮಿಲ್ ನಹೀ ಸಕ್ತಾ ಹೈ. ಬಾಬಾ ಹೇಳ್ತಾರೆ, ನೀವು ಎಷ್ಟೊಂದು ಶ್ರೀಮಂತಿಯರಾಗಿದ್ರಿ, ಗಣಿತವಾದ ಶ್ರೀಮಂತಿಕೆ ಇತ್ತಲ್ಲ, ನಿಮ್ಮಷ್ಟು ಸುಖ ಇನ್ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಇಡೀ ವಿಶ್ವದ ಮಾಲೀಕರಿದ್ರಿ, ಭೂಮಿ ಆಕಾಶ ಎಲ್ಲವೂ ನಿಮ್ಮದೇ ಆಗಿತ್ತು. ಬಾಬೋರ್ ನಿಮ್ಗಿದೆಲ್ಲ ಸ್ಮೃತಿ ತಂದ್ಕೊಡ್ತಾರೆ. ಭಾರತ ಶ್ರೀ ಬಾಬೋರ್ ಸ್ಥಾಪನೆ ಮಾಡಿದ್ದಂತಹ ಶಿವಾಲಯ ಆಗಿತ್ತು, ಅಲ್ಲಿ ಪವಿತ್ರತೆ ಇತ್ತು. ಆ ಹೊಸ ಜಗತ್ತಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡ್ತಾ ಇದ್ರು. ಭಾರತ್ ವಾಸಿ ತೋ ಯೇ ಭಿ ನಹೀ ಜಾನ್ತೆ. ಭಾರತವಾಸಿಗಳಿಗಂತೂ ಇದೇನು ಗೊತ್ತೇ ಇಲ್ಲ. ರಾಧೆ ಕೃಷ್ಣರು ಪರಸ್ಪರದಲ್ಲಿ ಏನ್ ಸಂಬಂಧ ಅವರಿಗೆ ಅನ್ನೋದು. ಇಬ್ರು ಬೇರೆ ಬೇರೆ ರಾಜಧಾನಿಯವರು. ಶ್ರೀ ಕೃಷ್ಣ ಬೇರೆ ರಾಜಧಾನಿ ರಾಜಕುಮಾರ, ಶ್ರೀ ರಾಧೆ ಬೇರೆ ರಾಜಧಾನಿ ರಾಜಕುಮಾರಿ. ಮತ್ತೆ ಸ್ವಯಂವರ ಆದ್ಮೇಲೆ ಲಕ್ಷ್ಮೀನಾರಾಯಣರು ಅಂತ ಹೆಸರು ಚೇಂಜ್ ಆಗುತ್ತೆ. ಏ ಜ್ಞಾನ ಕೊಯ್ ಮನುಷ್ಯ ಮೇ ನಹಿ. ಇದು ಯಾವುದೇ ಜ್ಞಾನ ಯಾವುದೇ ಮನುಷ್ಯರಲ್ಲಿಲ್ಲ. ಪರಂಪಿತಾ ಪರಮಾತ್ಮನೇ ಜ್ಞಾನದ ಸಾಗರ. ವಹಿ ತುಮೆ ರೂಹಾನಿ ಜ್ಞಾನ ದೇತೆ. ಅವರೇ ನಿಮ್ಗೆ ಈ ಆತ್ಮೀಯ ಜ್ಞಾನವನ್ನ ಕೊಡ್ತಾರೆ. ಇದು ಸ್ಪಿರಿಚುವಲ್ ನಾಲೆಜ್ ಸಿರ್ಫ್ ಏಕ್ ಬಾಪ್ ಹಿ ದೇ ಸಕ್ತೆ ಹೈ. ಇದನ್ನ ಒಬ್ಬ ತಂದೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಈಗ ಬಾಬಾ ಹೇಳ್ತಾರೆ, ಆತ್ಮ ಅಭಿಮಾನಿಗಳಾಗಿ ಮುಜ್ ಅಪ್ನೆ ಪರಂಪಿತಾ ಪರಮಾತ್ಮ ಶಿವ ಕೋ ಯಾದ್ ಕರು. ಆತ್ಮ ಅಭಿಮಾನಿಯಾಗಿ ನಾನು ಪರಂಪಿತಾ ಪರಮಾತ್ಮ ಶಿವ ನನ್ನನ್ನು ನೆನ್ಪು ಮಾಡಿ, ನೆನಪಿಂದನೇ ನೀವು ಸತೋ ಪ್ರಧಾನರಾಗ್ತೀರಿ. ನೀವು ಇಲ್ಲಿಗೆ ಬಂದಿರದೆ ಮನುಷ್ಯರಿಂದ ದೇವತೆ ಅಥವಾ ಪತೀತರಿಂದ ಪಾವನರಾಗ್ಲಿಕ್ಕೆ. ಇದೀಗ ರಾವಣ ರಾಜ್ಯ. ಭಕ್ತಿ ಮಾರ್ಗದಲ್ಲಿ ರಾವಣ ರಾಜ್ಯ ಶುರು ಆಗತ್ತೆ. ರಾವಣನೇ ಕೊಯ್ ಏಕ್ ಸೀತಾಕೋ ನೈ ಚುರಾಯ. ರಾವಣ ಅಂದ್ರೆ ಒಬ್ಳು ಸೀತೆಯನ್ನ ಅಪಹರಿಸಿದವನಲ್ಲ. ತುಮ್ ಸಬ್ ಭಕ್ತಿ ಕರ್ನೆ ವಾಲೆ ರಾವಣಕ್ಕೆ ಚಂಬೆ ಮೇ. ಈ ಪ್ರಪಂಚದಲ್ಲಿ ಯಾರೆಲ್ಲ ಭಕ್ತಿ ಮಾರ್ಗದಲ್ಲಿದ್ದಾರೋ ಎಲ್ಲರೂ ರಾವಣನ ಮುಷ್ಟಿಯಲ್ಲಿದ್ದಾರೆ. ಇಡೀ ಸೃಷ್ಟಿ 5 ವಿಕಾರ ರೂಪಿ ಬಂಧನದಲ್ಲಿ ಕೈದಿಯಾಗಿ ಬಂಧಿತವಾಗಿದೆ. ಎಲ್ಲರೂ ಶೋಕವಾಟಿಕೆಯಲ್ಲಿ ದುಃಖಿಗಳಾಗಿದ್ದಾರೆ. ಅಲ್ಲಿ ಹೆಸರಿಟ್ಬಿಟ್ರು ಅಶೋಕವನ, ಅಶೋಕ ವಾಟಿಕೆ ಅಂತ. ಸೀತೆ ಇದ್ದಿದ್ದು ಹೆಂಗೆ? ಶೋಕದಲ್ಲಿ. ಒಬ್ಬಳು ಸೀತೆ ಅಲ್ಲ ಮಕ್ಕಳೇ. ಇವತ್ತಿನ ಜಗತ್ತಲ್ಲಿ ಯಾರೆಲ್ಲ ಯಾವುದೇ ಆತ್ಮಗಳಿರ್ಬೋದು ಭಕ್ತಿ ಮಾರ್ಗದಲ್ಲಿ ಇದ್ದಾರೆ, ಎಲ್ಲರೂ ಶೋಕವಾಟಿಕೆಯಲ್ಲಿ ದುಃಖಿಯಾಗಿದ್ದಾರೆ. ಬಾಬೋರ್ ಬಂದು ಎಲ್ಲರನ್ನೂ ಲಿಬ್ರೇಟ್ ಮಾಡ್ತಾರೆ. ಈಗ ಬಾಬಾ ಪುನಃ ಸ್ವರ್ಗ ಮಾಡ್ತಾ ಇದ್ದಾರೆ. ಅಸನೇಕಿ ಅಭಿ ಜಿನ್ಕೋ ದನ್ ಬಹುತ್ ಹೇ ವ ಸ್ವರ್ಗ ಮೇ ಹೇ. ಈ ತರ ಅಂತೂ ಅಲ್ಲ, ಯಾರತ್ರ ತುಂಬಾ ಹಣ ಇದೆ ಅವ್ರು ಸ್ವರ್ಗದಲ್ಲಿದ್ದಾರೆ ಅಂತ. ಹಣ ಇದ್ದವ್ರು ಸ್ವರ್ಗದಲ್ಲಿದ್ದಾರೆ ಅಂತಲ್ಲ, ಎಲ್ಲರೂ ಇರದೇ ನರಕದಲ್ಲಿ. ಹಣ ಇದ್ದವ್ರಿಗೆ ದುಃಖ ಇಲ್ಲ, ಕಷ್ಟ ಇಲ್ಲ, ಸಮಸ್ಯೆ ಇಲ್ಲ ಅಂತಲ್ಲ. ಎಲ್ಲರಿಗೂ ಅವ್ರವ್ರದೇ ಆದಂತಹ ದುಃಖ, ನೋವು, ರೋಗ, ಚಿಂತೆ, ಸಮಸ್ಯೆ ಎಲ್ಲರಿಗೂ ಇದೆ. ಇದು ಎಲ್ಲರ ಪಾಲಿಗೂ ನರಕನೇ.
ಎಲ್ಲರೂ ಪತೀತರು. इसीलिए गंगा में जाकर स्नान करते, समझते गंगा पतीत पावनी. ಎಲ್ಲರೂ ಪತೀತರು, ಅದರಿಂದ ಹೋಗಿ ಗಂಗಾ ಸ್ನಾನ ಮಾಡ್ತಾರೆ, ತಿಳ್ಕೊತಾರೆ ಗಂಗೆ ಪತೀತ ಪಾವನಿ. ಪರಂತು ಪಾವನ್ ತೋ ಕೊಯ್ ಬಂತೆ ನಹಿ. ಆದ್ರೆ ಯಾರು ಸ್ನಾನ ಮಾಡಿ ಪಾವನರಂತೂ ಹಾಗೇ ಇಲ್ಲ. ಪತೀತ ಪಾವನ ಬಾಬೋರಿಗೆ ಹೇಳಲಾಗುತ್ತೆ ಹೊರತು ನದಿಗಳಿಗಲ್ಲ. ಅದೆಲ್ಲವೂ ಭಕ್ತಿ ಮಾರ್ಗ. ಬಾಪ್ಗೆ ಬಾತೆ ಹಾಕರ್ ಸಮಜಾತೆ. ಇದೆಲ್ಲ ಮಾತು ತಂದೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಇದು ನಿಮ್ ಮಕ್ಕಳಿಗೆ ಗೊತ್ತಿದೆ. ಒಬ್ರಿದರೆ ಲೌಕಿಕ ತಂದೆ, ಮತ್ತೊಬ್ರಿದರೆ ಪ್ರಜಾಪಿತ ಬ್ರಹ್ಮ ಅಲೌಕಿಕ ತಂದೆ, ಮತ್ತೊಬ್ರಿದರೆ ಪಾರಲೌಕಿಕ ತಂದೆ. ತೀನ್ ಬಾಪ್. ಎಲ್ಲರಿಗೂ 3 ಜನ ತಂದೆ ಇದ್ದಾರೆ ಸಂಗಮ ಯುಗದಲ್ಲಿ. ಶಿವಬಾಬಾ ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಬ್ರಾಹ್ಮಣರನ್ನು ದೇವತೆಗಳನ್ನಾಗಿ ಮಾಡ್ಲಿಕ್ಕೆ ರಾಜಯೋಗವನ್ನು ಕಲಿಸ್ಕೊಡ್ತಾರೆ. ಏಕ್ ಹಿ ಬಾರ್ ಬಾಪ್ ಆಕರ್ ಆತ್ಮೋಂಕೋ ರಾಜಯೋಗ ಸಿಕ್ಲಾತೆ. ಕಲ್ಪಕ್ಕೆ ಒಮ್ಮೆ ಮಾತ್ರ ಬಂದು ಬಾಬವರು ಆತ್ಮಗಳಿಗೆ ರಾಜಯೋಗವನ್ನ ಕಲಿಸ್ಕೊಡ್ತಾರೆ. ನೀವು ಆತ್ಮಗಳೇ ಪುನರ್ಜನ್ಮವನ್ನ ಪಡಿತೀರಿ. ಆತ್ಮನೇ ಹೇಳುತ್ತೆ, ನಾನು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ತಗೊಳ್ತೀನಿ. ಬಾಬಾ ಹೇಳ್ತಾರೆ, ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ನಾನೊಬ್ಬ ತಂದೆಯನ್ನ ನೆನ್ಪು ಮಾಡಿ ನೀವು ಪಾವನರಾಗ್ತೀರಿ. ಕೋಯಿ ಬಿ ದೇಹದಾರಿಕೋ ಯಾದ್ ನಹಿ ಕರು. ಯಾವ ದೇಹದಾರಿಗಳನ್ನು ನೆನಪು ಮಾಡಬೇಡಿ. ಈಗ ಇದು ಮೃತ್ಯು ಲೋಕದ ಅಂತಿಮ ಸಮಯ. ಇದು ಅಮರಲೋಕ ಸ್ಥಾಪನೆ ಆಗ್ತಾ ಇದೆ. ಬಾಕಿ ಎಲ್ಲ ಅನೇಕ ಧರ್ಮಗಳು ಈಗ ವಿನಾಶವನ್ನ ಹೊಂದುತ್ತೆ. ಸತ್ಯಯುಗದಲ್ಲಿ ಒಂದು ದೇವಿ ದೇವತಾ ಧರ್ಮ ಇತ್ತು. ಮತ್ತೆ ತ್ರೇತಾಯುಗದಲ್ಲಿ ಚಂದ್ರವಂಶಿ ರಾಮ ಸೀತೆಯ ರಾಜ್ಯ ಬರುತ್ತೆ. ತುಮ್ ಬಚ್ಚೋಂ ಕೋ ಸಾರೆ ಚಕ್ರ ಕಿ ಯಾದ್ ದಿಲಾತೆ. ಈ ಮಕ್ಕಳಿಗೆ ಇಡೀ ಚಕ್ರದ ರಹಸ್ಯವನ್ನ ನೆನಪಿಗೆ ತರಿಸ್ಕೊಡ್ತಾರೆ. ಶಾಂತಿಧಾಮ ಸುಖಧಾಮ ಸ್ಥಾಪನೆ ಆಗುತ್ತೆ. ಇದನ್ನ ಬಾಬೋರೇ ಮಾಡ್ತಾರೆ. ಮನುಷ್ಯರಿಗೆ ಸದ್ಗತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಭಕ್ತಿ ಮಾರ್ಗಕ್ಕೆ ಗುರು. ಅವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳು. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅನೇಕ ಪ್ರಕಾರದ ಚಿತ್ರಗಳನ್ನ ಮಾಡಿ ಪೂಜೆ ಮಾಡಿ ಆಮೇಲೆ ತಗೊಂಡೋಗಿ ನೀರಿಗೆ ಹಾಕಿ ಮುಳುಗಿಸ್ಬಿಡ್ತಾರೆ. ಮೂರ್ತಿಗಳನ್ನ ಮಾಡ್ತಾರಲ್ವಾ, ಗಣಪತಿ ದುರ್ಗಿ ಎಲ್ಲ ಮಾಡ್ತಾರೆ. ಆಮೇಲೆ ತಗೊಂಡೋಗಿ ನೀರಲ್ಲಿ ಮುಳುಗಿಸ್ತಾರೆ. बहुत पूजा करते, खिलाते पिलाते सब खाते तो ब्राह्मण लोग है. इसको कहा जाता गुड़ियों की पूजा. ಬಾಳ ಪೂಜೆ ಮಾಡ್ತಾರೆ. ವಿಧ ವಿಧವಾದ ತಿಂಡಿ ಪದಾರ್ಥಗಳನ್ನ ಮಾಡಿಡ್ತಾರೆ ನೈವೇದ್ಯ. ಆಮೇಲೆ ತಿಂತಾರೆ ಬ್ರಾಹ್ಮಣರು. ಇದಕ್ಕೆ ಹೇಳಲಾಗುತ್ತೆ ಗೊಂಬೆ ಪೂಜೆ. ಎಷ್ಟು ಅಂಧಶ್ರದ್ಧೆ. ಅವು ಉನೋಗೋ ಕೌನ್ ಸಮಜಾಯ್. ಈಗ ಅವರಿಗೆಲ್ಲ ತಿಳಿಸ್ಕೊಡೋದು ಯಾರು? ಬಾಬಾ ಕೇತೆ ಅಭಿ ತುಮ್ ಹೋ ಈಶ್ವರಿಯ ಸಂತಾನ. ಬಾಬಾ ಹೇಳ್ತಾರೆ, ನೀವೀಗ ಈಶ್ವರನ ಸಂತಾನ. ತುಮ್ ಅಭಿ ಬಾಪ್ ಸೆ ರಾಜಯೋಗ ಸೀಖ್ ರಹೆ ಹೋ. ಏ ರಾಜಧಾನಿ ಸ್ಥಾಪನ್ ಹೋ ರಹಿ ಹೇ. ಈಗ ಬಾಬೋರಿಂದ ರಾಜಯೋಗವನ್ನ ಕಲಿತಾ ಇದ್ದೀರಿ. ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಪ್ರಜಾ ತೋ ಬಹುತ್ ಬನ್ನನಿ ಹೇ. ಕೋಟೋ ಮೇ ಕೊಯ್ ರಾಜ ಬಂತೆ. ಪ್ರಜೆಗಳಂತೂ ತುಂಬಾ ಜನ ಆಗ್ತಾರೆ. ಕೋಟಿಯಲ್ಲಿ ಕೆಲವರು ರಾಜರಾಗ್ತಾರೆ. ಸತ್ಯುಗಕ್ಕೆ ಹೇಳಲಾಗುತ್ತೆ ಹೂದೋಟ. ಈಗಿರೋದು ಕಲಿಯುಗ, ಮುಳ್ಳಿನ ಕಾಡಿದು. ಈಗ ರಾವಣ ರಾಜ್ಯ ಪರಿವರ್ತನೆ ಆಗ್ತಾ ಇದೆ. ಇದು ವಿನಾಶ ಆಗ್ಲೇಬೇಕು. ये नॉलेज अभी सिर्फ तुम ब्राह्मणों को मिलती है. ಎಲ್ಲ ಜ್ಞಾನ ಈಗ ನೀವು ಬ್ರಾಹ್ಮಣರಿಗೆ ಸಿಗುತ್ತೆ. ಲಕ್ಷ್ಮೀನಾರಾಯಣರಿಗೆ ಜ್ಞಾನ ಇರೋದಿಲ್ಲ. ಈ ಜ್ಞಾನ ಈಗಲೇ ಪ್ರಾಯಲೋಪ ಆಗ್ಬಿಡುತ್ತೆ. ಭಕ್ತಿ ಮಾರ್ಗ ಮೇ ಕೋಯಿ ಬಿ ಬಾಪ್ ಕೋ ಜಾನ್ತೆ ಹಿ ನಹಿ. ಭಕ್ತಿ ಮಾರ್ಗದಲ್ಲಿ ಯಾರು ತಂದೆಯನ್ನ ತಿಳ್ಕೊಂಡೇ ಇಲ್ಲ. ಬಾಬೋರು ರಚಯಿತ. ಬ್ರಹ್ಮ ವಿಷ್ಣು ಶಂಕರರನ್ನು ರಚನೆ ಮಾಡ್ತಾರೆ. ಪರಂಪಿತ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳೋದ್ರಿಂದ ಬಾಪ್ ಹೋ ಜಾತೆ. ಸರ್ವವ್ಯಾಪಿ ಆದ್ರೆ ಎಲ್ಲರೂ ಏನಾಗ್ಬೇಕು ಅವಾಗ? ಎಲ್ಲರೂ ತಂದೆ. ಮಕ್ಕಳು ಯಾರು? ಆಸ್ತಿಯ ಹಕ್ಕು ಯಾರಿಗಿರುತ್ತೆ? ಬಾಪ್ ತೋ ಹಾಕರ್ ಸಭಿ ಬಚ್ಚೋಂಕೋ ವರ್ಸಾ ದೇತೆ. ಇದೇನು ಸಂಬಂಧನೇ ಬರೋದಿಲ್ಲ. ಎಲ್ಲರೂ ತಂದೆ ಆಗೋದು ಅಂದ್ರೆ ಮಕ್ಕಳು ಯಾರು? ತಂದೆ ಅಂತ ಕರೆಯೋರು ಯಾರು? ಆಸ್ತಿ ಕೊಡೋರು ಯಾರು? ತಗೊಳ್ಳೋರು ಯಾರು? ಬಾಬಾ ಹೇಳ್ತಾರೆ, ತಂದೆನೇ ಬಂದು ನಿಮ್ಮ ಮಕ್ಕಳಿಗೆ ಆಸ್ತಿ ಕೊಡ್ತಾರೆ.
ಸರ್ವರಿಗೂ ಸದ್ಗತಿ ದಾತ ಒಬ್ರೇ ತಂದೆ. ये भी समझाया 84 जन्म व लेते जो पहले पहले सत्युग में आते. 84 ಜನ್ಮನು ಎಲ್ಲರೂ ತಗೊಳಲ್ಲ. ಯಾರು ತಗೊಳ್ತಾರೆ ಅಂದ್ರೆ ಯಾರು ಸತ್ಯುಗದ ಆರಂಭದಿಂದ ಬರ್ತಾರೆ. क्रिश्चियन लोग के जन्म कितने होंगे करके 40 जन्म होंगे, ये सब निकाला जाता है. ಕ್ರಿಶ್ಚಿಯನ್ಸ್ ಜನ್ಮ ಎಷ್ಟು ತಗೊಳ್ಬಹುದು? ನಾವ್ ಹೇಳ್ತಾರೆ ಒಂದ್ ಹೆಚ್ಚಂದ್ರೆ ಒಂದ್ 40 ಜನ್ಮ ತಗೋಬಹುದು. ನೀ ಲೆಕ್ಕ ತೆಗಿಬಹುದು ಯಾರ್ಯಾರು ಯಾವಾಗ ಬಂದಿದ್ದಾರೆ, ಎಷ್ಟು ವರ್ಷದಲ್ಲಿ ಬಂದಿದ್ದಾರೆ, ಅಲ್ಲಿ ಬರೋ ಆ ಧರ್ಮದ ಆತ್ಮಗಳಿಗೆ ಎಷ್ಟು ಜನ್ಮ ಲೆಕ್ಕ ತೆಗಿಬಹುದು. ಏಕ್ ಭಗವಾನ್ ಕೋ ಢೂಂಢನೆ ಕೆ ಲಿಯೆ ಕಿತನೆ ಧಕ್ಕೆ ಖಾತೆ ಹೈ. ಒಬ್ಬ ಭಗವಂತನ ಹುಡುಕಕ್ಕೆ ಇವತ್ತಿಡೀ ಪ್ರಪಂಚದಲ್ಲಿ ಎಷ್ಟು ವಿಧಿ ವಿಧಾನಗಳಿದೆ, ಎಷ್ಟು ದಾರಿಗಳಿದೆ. ಅವಿ ತುಮ್ ಧಕ್ಕೆ ನಹಿ ಖಾಯೆಂಗೆ. ನೀವಂತೂ ಅಲ್ದಾಡಕ್ ಹೋಗಂಗಿಲ್ಲ. ತುಮ್ಕೋ ಸಿರ್ಫ್ ಏಕ್ ಬಾಪ್ ಕೋ ಯಾದ್ ಕರ್ನಾ ಹೈ. ನೀವಂತೂ ಒಬ್ಬ ತಂದೆಯನ್ನೇ ನೆನ್ಪು ಮಾಡ್ಬೇಕು. ಇದೇ ನೆನಪಿನ ಯಾತ್ರೆ. ಪತೀತ ಪಾವನ ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಇದು. ತುಮಾರಿ ಆತ್ಮ ಪಡ್ತಿ ಹೇ, ಕಹಾ ಪಡ್ತಿ ಹೇ, ಪಡ್ ರಹಿ ಹೇ. ಬಾಬಾ ಹೇಳ್ತಾರೆ ಇದು ಪತೀತ ಪಾವನ ಗಾಡ್ ಫಾದರ್ಲಿ ಯೂನಿವರ್ಸಿಟಿ. ನೀವು ಆತ್ಮ ಇಲ್ಲಿ ಓದ್ತಾ ಇದ್ದೀರಿ. ಸಾಧು ಸಂತ ಫಿರ್ ಕಹ ದೇತೆ ಆತ್ಮ ನಿರ್ಲೇಪ ಹೇ. ಇದನ್ನೇ ಸಾಧು ಸಂತರೇನ್ ಹೇಳ್ತಾರೆ? ಪರಮಾತ್ಮನಿಗೆ ಹೇಳ್ಬಿಟ್ರು ಸರ್ವವ್ಯಾಪಿ, ಆತ್ಮಕ್ ಹೇಳ್ಬಿಡ್ತಾರೆ ನಿರ್ಲೇಪ. ಅರೆ ಆತ್ಮ ಕೋ ಹಿ ಕರ್ಮ ಅನುಸಾರ ದೂಸರಾ ಜನ್ಮ ಲೇನಾ ಪಡ್ತಾ ಹೇ. ಅರೆ ಮಕ್ಕಳೇ, ಕರ್ಮ ಅನುಸಾರನೇ ಆತ್ಮ ಮತ್ತೊಂದು ಜನ್ಮವನ್ನ ಪಡೆಯೋದು. ಆತ್ಮನೇ ಒಳ್ಳೆ ಅಥವಾ ಕೆಟ್ಟ ಕರ್ಮ ಮಾಡುತ್ತೆ. ಈ ಸಮಯದಲ್ಲಿ ತುಮಾರ ಕರ್ಮ ವಿಕರ್ಮ ಹೋತಾ ಹೇ. ಸತ್ಯುಗ್ ಮೇ ಕರ್ಮ ಅಕರ್ಮ ಹೋತೆ ಹೇ. ಕಲಿಯುಗದಲ್ಲಿ ಕರ್ಮ ವಿಕರ್ಮ, ಸತ್ಯುಗದಲ್ಲಿ ಕರ್ಮ ಅಕರ್ಮ. ಅಲ್ಲಿ ವಿಕರ್ಮ ಇರೋದಿಲ್ಲ. ವಿಕಾರಗಳ ವಶ ಆಗಿ ಮಾಡೋ ಕರ್ಮ ವಿಕರ್ಮ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಅಕರ್ಮ ಅಂದ್ರೆ ಪಾಪನೂ ಆಗಲ್ಲ, ಪುಣ್ಯನೂ ಆಗಲ್ಲ, ಅಕರ್ಮ ಅದು. वह पुण्य आत्माओं की दुनिया, ये सब समझने और समझाने की बातें है. ಸತ್ಯುಗ ಅಂದ್ರೆ ಅದು ಪುಣ್ಯಾತ್ಮಗಳ ಜಗತ್ತು. ಇದೆಲ್ಲ ಚೆನ್ನಾಗಿ ತಿಳ್ಕೊಬೇಕಾಗಿರೋದು ಮತ್ತು ಬೇರೆಯವರಿಗೂ ತಿಳಿಸ್ಕೊಡ್ಬೇಕಾಗಿರೋ ಮಾತುಗಳು. ಒಳ್ಳೆದು, ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಮುಳ್ಳಿಂದ ಹೂಗಳಾಗೋ ಮಕ್ಕಳಿಗೆ ಮಾತಾಪಿತಾ ಬಾಪ್ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेगोस्कर मुख्य सारांश. कांटों से फूल बन फूलों का बगीचा स्थापन करने की सेवा करनी है. ಮುಳ್ಳಿಂದ ಹೂಗಳಾಗಿ ಹೂದೋಟ ಸತ್ಯುಗವನ್ನು ಸ್ಥಾಪನೆ ಮಾಡೋ ಸೇವೆ ಮಾಡಿ. ಕೊಯ್ ಬಿ ಬುರಾ ಕರ್ಮ ನಹಿ ಕರ್ನಾ ಹೈ. ಯಾವುದೇ ಕೆಟ್ಟ ಕರ್ಮವನ್ನು ಮಾಡಬಾರ್ದು. ಎರಡನೇದು, ರೂಹಾನಿ ಜ್ಞಾನ ಜೋ ಬಾಪ್ ಸೆ ಸುನಾ ವಹಿ ಸಬ್ಕೋ ಸುನಾನಾ ಹೈ. ಈ ಆತ್ಮೀಯ ಜ್ಞಾನ ಬಾಬೋರೇನ್ ನಿಮ್ಗೆ ಹೇಳ್ತಾ ಇದ್ದಾರೋ ಇದನ್ನೇ ಎಲ್ಲರಿಗೂ ಹೇಳ್ಬೇಕು. ಆತ್ಮ ಅಭಿಮಾನಿಯಾಗೋ ಪರಿಶ್ರಮ ಪಡಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಿ, ಯಾವುದೇ ದೇಹದಾರಿಯನ್ನಲ್ಲ. वरदान. निंदा स्तुति जय पराजय में समान स्थिति रखने वाले बाप समान संपन्न संपूर्ण भव. ನಿಂದನೆ ಸ್ತುತಿ ಜಯ ಪರಾಜಯದಲ್ಲಿ ಸಮಾನ ಸ್ಥಿತಿ ಇಟ್ಕೊಳ್ಳೋರೆ ತಂದೆ ಸಮಾನ ಸಂಪನ್ನ ಹಾಗೂ ಸಂಪೂರ್ಣ ಭವ. जब आत्मा ही संपूर्ण व संपन्न स्थिति बन जाती तो निंदा स्तुति जय पराजय सुख दुख सभी में समानता रहती है. ಆ ಸ್ಥಿತಿ ಯಾವಾಗ ಬರುತ್ತೆ? ಯಾವಾಗ ಆತ್ಮ ಸಂಪೂರ್ಣ ಹಾಗೂ ಸಂಪನ್ನ ಸ್ಥಿತಿಯನ್ನ ಪಡ್ಕೊಳ್ಳುತ್ತೋ ಆಗ್ಲೇ ಸಮಾನ ಸ್ಥಿತಿ ಬರುತ್ತೆ. ನಿಂದನೆ ಸ್ತುತಿ ಜಯ ಪರಾಜಯ ಸುಖ ದುಃಖ ಚಳಿ ಶಕೆ ಮತ್ತೊಂದೆಲ್ಲದರಲ್ಲೂ ಸಮಾನತೆ ಇರುತ್ತೆ. ಯಾವಾಗ ಆತ್ಮ ಸಂಪೂರ್ಣ ಸಂಪನ್ನ ಸ್ಥಿತಿಯಲ್ಲಿ ಬಂದಾಗ.
दुख में भी सूरत व मस्तक पर दुख की लहर के बजाय सुख का अर्श की लहर दिखाई दे. ದುಃಖ ಕೊಡ್ತಾ ಇದ್ದಾರೆ ಯಾರು, ದುಃಖದ ಪರಿಸ್ಥಿತಿ ಇದೆ, ಆದ್ರೆ ನಿಮ್ಮ ಚೆಹರೆ ಮಸ್ತಕದ ಮೇಲೆ ದುಃಖದ ಅಲೆ ಬದಲಾಗಿ ಸುಖದ ಹರ್ಷದ ಅಲೆ ಕಾಣಿಸ್ಬೇಕು. निंदा सुनते भी अनुभव हो, ये निंदा नहीं, संपूर्ण स्थिति को परिपक्व करने के लिए ये महिमा योग्य शब्द है. ನಿಮ್ಮನ್ನ ನಿಂದನೆ ಮಾಡ್ತಾ ಇದ್ದಾರೆ ಯಾರೋ, ನಿಂದನೆ ಮಾತುಗಳನ್ನ ಕೇಳಿಸ್ಕೊತಾ ಇದ್ದೀರಿ, ಕೇಳಿಸ್ಕೊಳ್ತಾ ಈ ತರ ಅನುಭವ ಮಾಡಿ, ಇದು ನಿಂದನೆಗಳಲ್ಲ, ನಾನು ಸಂಪೂರ್ಣ ಸ್ಥಿತಿಗೆ ಪರಿಪಕ್ವ ಮಾಡ್ಲಿಕ್ಕೆ ನನ್ನನ್ನು ಮಹಿಮಾ ಯೋಗ್ಯ ಮಾಡುವಂತಹ ಶಬ್ದಗಳಿವು. ಐಸಿ ಸಮಾನತಾ ರಹೆ ತಬ್ ಕಹೆಂಗೆ ಭಾವ್ ಸಮಾನ್. ಈ ತರ ಸಮಾನತೆ ಇದ್ರೆ ಬಾಬೋರ್ ಹೇಳ್ತಾರೆ ತಂದೆ ಸಮಾನ. ಯಾವುದ್ರದ್ದು ಪ್ರಭಾವಕ್ಕೆ ಸ್ಥಿತಿ ಏರುಪೇರ್ ಆಗದೆ ಇರೋದು. जरा भी वृत्ति में ये ना आए कि ये दुश्मन है, गाली देने वाला है, अरे महिमा करने वाला है. ಸ್ವಲ್ಪನೂ ನಿಮ್ಮ ಭಾವನೆಗಳಲ್ಲಿ ಇದು ಬರಬಾರ್ದು, ಇವ್ರು ನಮ್ ಶತ್ರು, ಇವ್ರು ನನ್ ಬೈತಾರೆ, ನಿಂದನೆ ಮಾಡ್ತಾರೆ, ಇವ್ರು ನನ್ನ ಮಹಿಮೆ ಮಾಡ್ತಾರೆ, ಈ ತರ ಬರಬಾರ್ದು, ಈ ತರ ಭಾವನೆಗಳು ಬರಬಾರ್ದು. ನಾವು ಹೇಳ್ತಾರೆ ಎಲ್ಲದನ್ನೂ ಸಮಾನವಾಗಿ ತಗೊಳ್ಳುವಂತಹ ಸಂಪನ್ನ ಸಂಪೂರ್ಣವಾದ ಸ್ಥಿತಿ. ಇದನ್ನೇ ಭಕ್ತರು ಸಮಾಧಾನ, ಸಮಾಧಿ ಸ್ಥಿತಿ ಅಂತ ಹೇಳಿದ್ರು. ಯಾವುದಕ್ಕೆ ಯಾವುದ್ರದ್ದು ಒಳ್ಳೆದು ಕೆಟ್ಟದ್ದು ಯಾವ ಪ್ರಭಾವನೂ ಸ್ಥಿತಿ ಮೇಲಾಗಲ್ಲ. ಆ ತರ ಸಂಪನ್ನ ಸಂಪೂರ್ಣ ಸ್ಥಿತಿಗೆ ಬಂದಾಗ ಎಲ್ಲದರಲ್ಲೂ ನಿಮ್ಗೆ ಸಮಾನತೆ ಬರುತ್ತೆ. ಸ್ಲೋಗನ್, निरंतर योग अभ्यास पर अटेंशन दो तो फर्स्ट डिवीजन में नंबर मिल जाएगा. ನಿರಂತರ ಯೋಗ ಅಭ್ಯಾಸದ ಕಡೆ ಅಟೆನ್ಷನ್ ಕೊಡಿ. ನಿರಂತರ ಯೋಗ ಅಭ್ಯಾಸದ ಕಡೆ ಅಟೆನ್ಷನ್ ಕೊಡಿ, ಫಸ್ಟ್ ಡಿವಿಷನ್ ಅಲ್ಲಿ ನಂಬರ್ ಸಿಗ್ಬೋದು. ಅವ್ಯಕ್ತ ಇಶಾರೆ ಏಕತಾ ಮತ್ತು ವಿಶ್ವಾಸದ ವಿಶೇಷತೆಯಿಂದ ಸಫಲತಾ ಸಂಪನ್ನರಾಗಿ. ಬ್ರಾಹ್ಮಣ ಪರಿವಾರದ ವಿಶೇಷತೆ ಅನೇಕ ಹೋತೇವಿ ಏಕ್, ಅನೇಕರು ಆದ್ರೆ ಎಲ್ಲರೂ ಒಂದೇ. आपके सभी सेवा केंद्रों का वाइब्रेशन ऐसा हो जो सबको महसूस हो, ये अनेक नहीं लेकिन एक है. ಬಾಬಾ ಹೇಳಿದ್ರು ಎಲ್ಲಾ ಸೇವಾ ಕೇಂದ್ರಗಳ ವೈಬ್ರೇಷನ್ ಈ ತರ ಇರ್ಬೇಕು, ಎಲ್ಲರಿಗೂ ಅನುಭವ ಆಗ್ಬೇಕು, ಇದು ಅನೇಕ ಅಲ್ಲ ಒಂದು. ಎಲ್ಲಾ ಸೆಂಟರ್ ವಾತಾವರಣನೂ ಒಂದೇ ತರ ಇರ್ಬೇಕು, ಎಲ್ಲರಿಗೂ ಬಂದವರಿಗೆ ಅನ್ಸ್ಬೇಕು, ಎಲ್ಲಿ ಹೋದ್ರೂ ಒಂದೇ ಅನುಭವ, ಇದು ಒಂದೇ. आपकी एकता का वाइब्रेशन सारे विश्व में एक धर्म एक राज्य स्थापन करेगा. तो विशेष अटेंशन देकर भिन्नता को मिटाकर एकता कायम करो. ನಿಮ್ಮ ಏಕತೆಯ ವೈಬ್ರೇಷನ್ ಇಡೀ ವಿಶ್ವದಲ್ಲಿ ಒಂದು ಧರ್ಮ ಒಂದು ರಾಜ್ಯದ ಸ್ಥಾಪನೆ ಮಾಡುತ್ತೆ. ಸೊ ವಿಶೇಷ ಅಟೆನ್ಷನ್ ಕೊಟ್ಟು ಈ ಭಿನ್ನತೆಗಳನ್ನು ಅಳಿಸಿ ಏಕತೆಯನ್ನ ಕಾಯಂ ಮಾಡಿ. ಏಕೆಂದ್ರೆ ವೈವಿಧ್ಯತೆಯಲ್ಲಿ ಏಕತೆ ಇರುವಂತಹ ದೇಶ. ಇಲ್ಲಿ ಬ್ರಾಹ್ಮಣ ಪರಿವಾರದಲ್ಲೂ ಎಲ್ಲರೂ ವಿವಿಧ ಪ್ರಕಾರದ ಭಿನ್ನ ಭಿನ್ನ ಆತ್ಮಗಳು, ಭಿನ್ನ ಭಿನ್ನ ಸ್ವಭಾವ, ಭಿನ್ನ ಭಿನ್ನ ಸಂಸ್ಕಾರ, ಭಿನ್ನ ಭಿನ್ನ ಲೆಕ್ಕಾಚಾರ, ಎಲ್ಲವೂ ಭಿನ್ನ. ಆದ್ರೆ ಸೆಂಟ್ರ್ ವಾತಾವರಣ ಮಾತ್ರ ಎಲ್ಲಿ ಹೋದ್ರೂ ಒಂದೇ ಅನುಭವಕ್ಕೆ ಬರಬೇಕು. ಅನೇಕ ಅಲ್ಲ ಇದು, ಎಲ್ಲಿ ಹೋದ್ರೂ ಇದೇ ಅನುಭವ. ಹೇಗೆ ಮಧುಬನಕ್ಕೆ ಹೋಗಿ ಅನುಭವ ಮಾಡ್ಕೊಂಡ್ ಬರ್ತಾರೆ, ಬಾಬಾವ್ರ ಮನೆಗೆ ಬಂದ್ರು ಅದೇ ಅನುಭವ. ನಿಮ್ಮ ಏಕತೆಯ ವೈಬ್ರೇಷನ್ ಇಡೀ ವಿಶ್ವದಲ್ಲಿ ಒಂದು ಧರ್ಮ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡುತ್ತೆ. ಇದ್ರ ಕಡೆ ವಿಶೇಷ ಅಟೆನ್ಷನ್ ಕೊಡಿ, ಆಗ ಭಿನ್ನತೆ ಅಳಿಸಿ ಏಕತೆ ಕಾಯಂ ಆಗಿರುತ್ತೆ. ಏಕತೆ ಅನ್ನೋದು ವೈಬ್ರೇಷನ್ ಅಲ್ಲಿ ವ್ಯವಹಾರದಲ್ಲಿ ಕಾಣಿಸುತ್ತೆ. ಯಾಕೆಂದ್ರೆ ಇದೆಲ್ಲವೂ ಭಿನ್ನವಾಗಿದೆ, ಆ ಭಿನ್ನತೆಯಲ್ಲಿ ಏಕತೆ. ಆ ಏಕತೆ ಮತ್ತು ವಿಶ್ವಾಸ ಇದೆರಡು ವಿಶೇಷತೆಯಿಂದ ಸಫಲತೆಯನ್ನ ಪಡ್ಕೊಳ್ಳಿ. ಬಾಬೋರ್ ಬಂದು ನಮ್ಗೆಲ್ಲಾ ದಿವ್ಯ ಸ್ಮೃತಿಗಳನ್ನ ತಂದ್ಕೊಟ್ಟಿದ್ದಾರೆ. ಯಾವ್ಯಾವ್ದು ಆತ್ಮದಲ್ಲಿ ಸ್ಮೃತಿ ವಿಸ್ಮೃತಿ ಆಗಿತ್ತೋ ಅದೆಲ್ಲ ಸ್ಮೃತಿ ತಂದ್ಕೊಟ್ಟಿದ್ದಾರೆ ಬಾಬೋರು. ಆದ್ರೆ ಸ್ಮೃತಿ ತಂದ್ಕೊಟ್ಟು ಏನ್ ಹೇಳ್ತಾರೆ, ಮಕ್ಕಳೇ ಕೇವಲ ನನ್ನೊಬ್ಬನನ್ನೇ ನೆನ್ಪು ಮಾಡಿ,
ಆತ್ಮ ಅಭಿಮಾನಿಗಳಾಗೋ ಪರಿಶ್ರಮ ಪಡಬೇಕು. ಒಬ್ಬ ತಂದೆ ನೆನ್ಪು ಮಾಡಿ ಹೊರತು ಯಾವುದೇ ದೇಹದಾರಿಗಳನ್ನ ನೆನಪು ಮಾಡಬಾರ್ದು. ಎಲ್ಲದ್ರಲ್ಲಿ ಸಮಾನ ಸ್ಥಿತಿ ಬರುತ್ತೆ ಯಾವಾಗ ಅಂದ್ರೆ ಯಾವಾಗ ನೀವು ಸಂಪೂರ್ಣರಾಗ್ತೀರಿ, ಎಲ್ಲದರಲ್ಲೂ ಫುಲ್ಫಿಲ್ ಆಗ್ತೀವೋ ಆವಾಗ ಆ ಸ್ಥಿತಿ ಬರುತ್ತೆ. ಇಲ್ಲಿ ಯಾವುದು ಈ ಪ್ರಪಂಚದ ಯಾವ ಏರುಪೇರುಗಳು ನಿಮ್ಮ ಸ್ಥಿತಿ ಮೇಲೆ ಪ್ರಭಾವವನ್ನ ಹಾಕೋದಿಲ್ಲ. ಅಚ್ಚಾ, ಓಂ ಶಾಂತಿ. ನಿನ್ನ ಸ್ಮರಣೆಯಲಿ ಇಹೆ ನಾನು, ಇನ್ನೇನನ್ನು ಬೇಡೆನು ನಾನು. ನಿನ್ನ ಸ್ಮರಣೆಯಲಿ ಇಹೆ ನಾನು, ಇನ್ನೇನನ್ನು ಬೇಡೆನು ನಾನು. ನಿನ್ನ ಗುರುವು ನೀನು, ವರವು ನೀನು, ಹರನು ನೀನು, ಅಪಾರನು ನೀನು. ಗುರುವು ನೀನು, ವರವು ನೀನು, ಹರನು ನೀನು, ಅಪಾರನು ನೀನು. ಶಿಕ್ಷಕ ನೀನು, ರಕ್ಷಕ ನೀನು, ಶಿಕ್ಷಕ ನೀನು, ರಕ್ಷಕ ನೀನು.
ನಿನ್ನ ನೆನಪೇ ನನಗೆ ಸುಖ, ಮರೆತರೆ ಬರುವುದು ಅತಿ ದುಃಖ. ನಿನ್ನ ನೆನಪೇ ನನಗೆ ಸುಖ, ಮರೆತರೆ ಬರುವುದು ಅತಿ ದುಃಖ. ನೆನಪಿನ ಯಾತ್ರೆಯೇ ಸ್ವರ್ಗ ಸುಖ, ನೆನಪಿನ ಯಾತ್ರೆಯೇ ಸ್ವರ್ಗ ಸುಖ. ನೀನೇ ನನಗೆ ಸಕಲ ಸುಖ, ನೀನೇ ನನಗೆ ಸಕಲ ಸುಖ. ಬಾಬಾ ನೀನೇ ಎನಗೆ ಆಧಾರ, ಬಾಬಾ ನೀನೇ ಎನಗೆ ಆಧಾರ, ಬಾಬಾ ನೀನೇ ಎನಗೆ ಆಧಾರ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ, ಬಳಗವು ನೀನೇ. ಸಿರಿಯು ನೀನೇ, ಸಂಪದ ನೀನೇ, ಹಿರಿಮೆ ನೀನೇ, ಗರಿಮೆ ನೀನೇ. ಸಿರಿಯು ನೀನೇ, ಸಂಪದ ನೀನೇ, ಹಿರಿಮೆ ನೀನೇ, ಗರಿಮೆ ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ಜ್ಞಾನವು ನೀನೇ, ಮೌನವು ನೀನೇ, ಜ್ಞಾನವು ನೀನೇ, ಮೌನವು ನೀನೇ. ಜ್ಯೋತಿಯು ನೀನೇ, ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ಜ್ಯೋತಿಯು ನೀನೇ, ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ರತ್ನವು ನೀನೇ, ಮುತ್ತು ನೀನೇ, ಕರ್ತುವು ನೀನೇ, ಧಾತೃವು ನೀನೇ. ರತ್ನವು ನೀನೇ, ಮುತ್ತು ನೀನೇ, ಕರ್ತುವು ನೀನೇ, ಧಾತೃವು ನೀನೇ. ಸಕಲವು ಎನಗೆ ಬಾಬಾ ನೀನೇ,
ಸಕಲವು ಎನಗೆ ಬಾಬಾ ನೀನೇ. ಕಂದನು ನಾನು ತಂದೆಯು ನೀನೇ, ಕಂದನು ನಾನು ತಂದೆಯು ನೀನೇ. ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ, ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಂತಿಗಳ ಎನಗೆ ತರುವೆ, ಮಧುರ ಮಧುರ ಮುರಳಿಯ ನುಡಿಸಿ ತನು ಮನಗಳ ನೀ ತಣಿಸುತ್ತಿರುವೆ. ಅಮಿತ ಪ್ರೇಮದೆ ಕುಣಿಸುತ್ತಿರುವೆ, ಅಮಿತ ಪ್ರೇಮದೆ ಕುಣಿಸುತ್ತಿರುವೆ. ನಿನ್ನನ್ನು ಮರೆತು ಹೇಗೆ ಬದುಕಲಿ ತಂದೆ. ಅನುದಿನವೂ ಅಮರ ಜ್ಞಾನವ ನೀಡಿ ತನು ಮನಗಳೆರಡನು ಪಾವನಗೊಳಿಸಿದೆ. ನಿನಗಿಂತಲೂ ಎನ್ನ ಮುಂದೆ ಇರಿಸಿದೆ. ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ, ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಪಡೆದ ನಾನು ಸಕಲವ ಪಡೆದೆ, ನಿನ್ನೊಲುಮೆಯ ಪಡೆದು ಸೌಭಾಗ್ಯಶಾಲಿಯಾದೆ. ನಿನ್ನ ಕರುಣಾಮೃತದ ಧಾರೆಯ ಪಡೆದೆ, ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು
ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ರಾಜಯೋಗದಿ ಅರಿ ನಿನ್ನ ತಂದೆಯ. ರಾಜಯೋಗದಿ ಅರಿ ನಿನ್ನ ತಂದೆಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ದೇಹದಿ ದೂರದ ಆತ್ಮನಿನಾಗು. ತಂದೆಯ ಪ್ರೀತಿಯ ಕಂದನಿನಾಗು. ದೇಹದಿ ದೂರದ ಆತ್ಮನಿನಾಗು. ತಂದೆಯ ಪ್ರೀತಿಯ ಕಂದನಿನಾಗು. ದಿವ್ಯ ಗುಣಗಳ ಧಾರಣೆ ಮಾಡು. ನಿರಂತರ ಯೋಗಿಯು ನೀನಾಗು. ದಿವ್ಯ ಗುಣಗಳ ಧಾರಣೆ ಮಾಡು. ನಿರಂತರ ಯೋಗಿಯು ನೀನಾಗು. ಅಂತರಂಗದಿ ಬೆಳಗಿಸು ಜ್ಯೋತಿಯ.
ಕವಿದ ಕತ್ತಲೆಯು ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಗು ಅಂತರಂಗದಿ ಬೆಳಗಿಸೋ ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು ಅಂತರಂಗದಿ ಬೆಳಗಿಸೋ ಜ್ಯೋತಿಯ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಎನ್ನುತ್ತಿರುವ ಆತ್ಮ